ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸಿಂದ ಮಡಲಕ್ಕಿಯನ್ನು ತುಂಬಲಿಕ್ಕೆ ಅಥವಾ ಬಾಗಿನವನ್ನು ಕೊಡಲಿಕ್ಕೆ ಸೂಪರಾದ ಒಂದು ಬ್ಯಾಗನ್ನು, ಅಂದರೆ ಮಡಲಕ್ಕಿ ತುಂಬೋದಕ್ಕೆ ಯೂಸ್ ಮಾಡೋವಂಥ ಬ್ಯಾಗನ್ನು ನಾವು ಕವರಿಗೆ ಹಾಕ್ಕೊಳ್ಳೋದಕ್ಕಿಂತ ಇಲ್ಲ ಪೇಪರಲ್ಲಿ ಬಾಳೆ ಎಲೆಯಲ್ಲಿ ಕೊಟ್ಟರು ಕೂಡ ಅದು ಇದಾಗ್ಬಿಡತ್ತೆ, ಅಂದರೆ ಮನೆಗೆ ತಗೊಂಡೋಗೋದು ಕಷ್ಟ ಆಗುತ್ತೆ. ಈ ರೀತಿಯಲ್ಲಿ ನಾವು ಮಾಡಿ ಕೊಟ್ಟರೆ ಅದು ತುಂಬ ಚೆನ್ನಾಗೇ ಇರುತ್ತೆ, ಕೊನೆಗೆ ಯೂಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಒಂದು ಮಡಲಕ್ಕಿಯ ಬ್ಯಾಗನ್ನು ಹೊಲಿತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ನಾನು ಈ ಹಿಂದೆ ನಿಮಗೆ ಮತ್ತೊಂದು ರೀತಿಯ ಬ್ಯಾಗನ್ನು ಡಿಸೈನಾಗಿ ಹೊಲಿಯೋದನ್ನು ತೋರಿಸಿದ್ದೆ. ಇದು ಸಿಂಪಲ್ಲಾಗಿ ಹೊಲಿತಾ ಇರೋದು. ಅದನ್ನು ಫಸ್ಟ್ ಬಿಡ್ತೀನೋ ಇದನ್ನು ಫಸ್ಟ್ ಬಿಡ್ತೀನೋ ಗೊತ್ತಿಲ್ಲ. ಎರಡು ಬ್ಯಾಗು ಕೂಡ ಸೂಪರ್ ಆಗಿದೆ, ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೊಲಿಲಿಕ್ಕಂತೂ ಸಖತ್ ಈಸಿ ಆಗಿದೆ, ನೀವು ನೋಡಿ. ಈಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲೊಂದು ಸರ್ಕಲ್ ಆಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದು ದೊಡ್ಡ ಪ್ಲೇಟ್ ಇದೆ ಇಲ್ಲ ಟಬ್ ಇದೆ ಅದನ್ನು ಇಟ್ಕೊಂಡು ಚಂದ ಮಾಡಿ ಒಂದು ಸರ್ಕಲನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಆಪೋಸಿಟ್ಟಾಗಿ ಬೇರೆ ಕಲರಿನ ಬ್ಲೌಸ್ ಪೀಸನ್ನು ಒಂದು 2 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಇದು ಸರ್ಕಲ್ ಇರೋದು ಕೂಡ ನೀವು ಯಾವ ಸೈಜಿನ ಬಟ್ಟೆ ಬೇಕೋ, ಯಾವ ಸೈಜಿನ ಬ್ಯಾಗ್ ಬೇಕೋ ಆ ರೀತಿದು ಹೊಲ್ಕೊಳ್ಳಿ. ನಾನಿಲ್ಲಿ ಕಟ್ ಪೀಸನ್ನು ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಇದನ್ನು ಅಟ್ಯಾಚ್ ಮಾಡ್ಕೊಬೇಕು. ಅಲ್ಲದೆ ನಾನು ಇದನ್ನು ಕ್ರಾಸ್ ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಹೇಳಿದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಸರ್ಕಲ್ ಇದೆಯಲ್ಲ, ಅದಕ್ಕೋಸ್ಕರವಾಗಿ ನಾನಿಲ್ಲಿ ಕ್ರಾಸ್ ಪೀಸನ್ನು ಒಂದು 2 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಸುತ್ತ ಬರೋ ಹಾಗೆ. ಈಗ ಫಸ್ಟು ನಾವು ಇದನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳೋಣ ಪೀಸ್ನೆಲ್ಲ, ಆಮೇಲೆ ಹೇಗೆ ಹೊಲಿಯೋದು ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈಗ ಎಲ್ಲದೂ ಕೂಡ ಉದ್ದಕ್ಕೆ ಜಾಯಿಂಟ್ ಮಾಡ್ಕೊಂಡಾಯಿತು. ಈಗ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಫೋಲ್ಡ್ ಮಾಡಿ 2 ಸರಿ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡಿಕೊಂಡು ಆನಂತರ ಇಲ್ಲಿ ಎಲ್ಲಿಂದಾದರೂ ಕೂಡ ಸ್ಟಾರ್ಟಿಂಗಲ್ಲಿ ಹೀಗೆ ಇಟ್ಕೊಂಡು ಹೀಗೆ ತುದಿಯಲ್ಲಿ ಹೀಗೆ ಸ್ಟಿಚ್ ಮಾಡಿಕೊಂಡು ಪೂರ್ತಿ ಸ್ಟಿಚ್ ಮಾಡ್ತಾ ಬರಬೇಕು. ತುಂಬ ಈಸಿಯಾಗಿದೆ ಫ್ರೆಂಡ್, ತುಂಬ ಈಸಿಯಾಗಿ ಹೊಲ್ಕೊಬೋದು. ಎಷ್ಟು ಬೇಕಾದರೂ ತಕ್ಷಣದಲ್ಲಿ ಹೊಲಿದು ಮುಗಿಸ್ಕೊಬೋದು. ನಾನೀಗ ಹೀಗೆ ಫಸ್ಟು ಹೀಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿಂದ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಎಲ್ಲದನ್ನು ಕೂಡ ಉಲ್ಟಾ ಮಾಡ್ಕೊಳ್ಳಿ. ಆದಮೇಲೆ ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೋದು, ಒಂಥರ ಸ್ಟಿಫಾಗಿ ಕೂರುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಹೀಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಒಂದು ಲಾಡಿಯನ್ನು ನಾವಿಲ್ಲಿ ಆಲ್ರೆಡಿ ಮಡಚಿ ಹೊಲ್ಕೊಂಡಿರ್ತೀವಲ್ಲ, ಲಾಡಿ ಓಡಿಸೋ ಅಷ್ಟು ಜಾಗ ಬಿಟ್ಕೊಬೇಕು. ಹೀಗೆ ಇಲ್ಲಿ ಒಂದು ಜಸ್ಟ್ ಹೀಗೆ ಒಂದು ಫೋಲ್ಡ್ ಮಾಡಿಕೊಂಡು ಹೀಗೆ ಮಡಚ್ಕೊಂಡು ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆಪೋಸಿಟ್ ಕಲರಲ್ಲಿ ಮಾಡಿದ್ರೆ ತುಂಬ ಚಂದವಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ, ನಾನು ಈ ರೀತಿ ಲೇಸನ್ನು ತೊಗೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ಬರೀ ಇಷ್ಟೇ ಹಾಕಿದ್ರೆ, ನಾನು ಇದರಲ್ಲಿ ಬರೀ ಇಷ್ಟೇ ಹಾಕಿದೆ, ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಅಂದ್ಕೊಂಡು ಹೇಳಿದ್ದೆ. ಅಷ್ಟೇ ಹಾಕೋದಕ್ಕಿಂತ ಈ ರೀತಿದೊಂದು ಸ್ಕ್ವಯರ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೆ ಡೋರಿ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ. ಹೀಗೆ ಬರೋ ಹಾಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಮಾಡ್ಕೊಂಡು ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಆಮೇಲೆ ಇದನ್ನು
ಉಲ್ಟಾ ಮಾಡಬೇಕು. ನೋಡಿ, ಫಸ್ಟು ಹೀಗೆ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡಬೇಕು, ಮತ್ತು ಸಣ್ಣದಾಗಿ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡಬೇಕು. ಆಮೇಲೆ ಈ ರೀತಿಯಾಗಿ ಇಟ್ಕೊಂಡು ಹಿಂಗೆ ಮೇಲ್ಮುಖವಾಗಿ ಇಟ್ಕೊಂಡು ಹೇಗೆ ಇಟ್ಕೊಂಡು ಅಂದರೆ ಮಡ್ಚ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 2-3 ಸರಿ ಸ್ಟಿಚ್ ಮಾಡಬೇಕು. ಎರಡೂ ಕಡೆಯೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಎರಡೂ ಕಡೆ ಬೇಡ, ಫಸ್ಟು ಇದೊಂದು ಕಡೆ ಮಾತ್ರ ಸ್ಟಿಚ್ ಮಾಡ್ತೀನಿ. ಯಾಕೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ತಿಲ್ಲ ಅನ್ನೋದನ್ನು ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾವೇನು ಮಾಡಬೇಕು, ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಕ್ಕೊಂಬಿಡಬೇಕು. ವಾಪಸ್ಸು ನಾವು ಈ ರೀತಿಯಾಗಿ ಮಾಡಿದ್ರೆ ಈ ಕಡೆ ಒಂದು ಡೋರಿ ರೆಡಿ ಆಗಿಬಿಡುತ್ತೆ. ಈಗ ನಾನು ಈ ಕಡೆ ಏನಕ್ಕೆ ಬೇಡ ಅಂತ ಹೇಳಿದೆ ಅಂತಂದರೆ, ನಾವು ಇದರ ಒಳಗಡೆ ಲಾಡಿ ಓಡಿಸ್ಬೇಕು. ಈಗ ನಾವು ಪಿನ್ನು ಅಥವಾ ದೊಡ್ಡ ಸೂಜಿಯನ್ನು ತಗೊಂಡು ನಾವು ಅದನ್ನು ಓಡಿಸ್ಕೊಬೋದು. ಅಂದರೆ ಈ ಕಡೆ ಹೊಲ್ದಿರೋದಾದರೆ ಇದರೊಳಗಡೆ ಓಡಿಸೋದು ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಫಸ್ಟು ಪೋಣಿಸ್ಕೊಂಡು ಆದಮೇಲೆ ಕೊನೆಯಲ್ಲೂ ಕೂಡ ಸ್ಟಿಚ್ ಮಾಡ್ಬೋದು ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದ್ದೀನಿ. ಈಗ ಇದಿಷ್ಟು ಪೋಣಿಸ್ಕೊಂಡು ಆದಮೇಲೆ, ಅಂದರೆ ನಾವು ದೊಡ್ಡಕ್ಕಿರೋದ್ರಿಂದ ಇಲ್ಲಿ ಬೇಗ ಬೇಗ ಪೋಣಿಸಿ ಆಗುತ್ತೆ. ಪೋಣಿಸಿ ಆದಮೇಲೆ ನಾವೇನು ಮಾಡ್ಕೊಬೋದು, ಆರಾಮಾಗಿ ಇನ್ನೊಂದು ಇದನ್ನು ಸ್ಟಿಚ್ ಮಾಡ್ಕೊಬೋದು. ಈಗ ನಾವು ಇನ್ನೊಂದು ಅದೇ ರೀತಿಯಾದ ಬಟ್ಟೆಯನ್ನು ತಗೊಬೇಕು. ಇನ್ನೊಂದು ಸರಿ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಇಟ್ಟು ಮತ್ತೆ ಹೀಗೆ ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ಕೊಂಬರ್ತೀನಿ. ಇದ್ರ ಒಳಗಡೆ ಹಾಕಿ ಆಗಿದೆ, ಆಮೇಲೆ ಏನೇನು ತುಂಬೋದು ಅಂತ ಹೇಳ್ತೀನಿ. ನೋಡಿ, ಈಗ ಎರಡೂ ಕಡೆ ರೆಡಿ ಆಯಿತು. ಈಗ ನಾವು ಇದಕ್ಕೆ ಬಾಗಿನ ಕೊಡಬೇಕಾದ್ರೆ ಜಸ್ಟ್ ಹೀಗೆ ಓಪನ್ ಮಾಡಿ ಕೂಡ ಇಡ್ಬೋದು. ಇಲ್ಲಿ ನಾವು ಇದನ್ನು ಕಾಯಿ, ಬ್ಲೌಸ್ ಪೀಸ್, ಕೊನೆಗೆ ಅಕ್ಕಿ, ಕುಂಕುಮ, ಅರಿಶಿನ ಕುಂಕುಮ, ಏನಾದ್ರು ಗಿಫ್ಟ್ ತಂದರೆ ಅದು, ಮತ್ತು ಎಲ್ಲವನ್ನು ಹಾಕಿ, ಹಣ್ಣು ಎಲ್ಲವನ್ನು ಹಾಕಿ ಈ ರೀತಿಯಾಗಿ ಕಟ್ಟಬಹುದು. ಎಷ್ಟು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಪೂರ್ತಿ ಇದಾದ ತಕ್ಷಣ ಹೀಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೇನಾದ್ರು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಂದರೆ ಫಾಲೋ ಮಾಡ್ಕೊಳ್ಳದೆ ನೋಡಬೇಡಿ. ನೀವು ಫಾಲೋ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಶುಭ ದಿನ.